ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಅಷ್ಟಾಂಗ ಯೋಗದ ಯಮ ಅಂತ ಇದೆಯಲ್ಲ, ಆ ನಿಯಮವನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಹೇಗೆ ಅಂತ. ನಾವು ಯಮ ಅಂಥೇಳಿದ್ರೆ ನಾವು ಸಮಾಜಕ್ಕೆ ಏನು ಮಾಡಬೇಕು, ನಮ್ಮಿಂದ ನಾವು ಏನದನ್ನು ಬಿಡಬೇಕು, ಸಮಾಜಕ್ಕೋಸ್ಕರ ನಾವೇನು ಬಿಡಬೇಕು ಅಥವಾ ಸಮಾಜಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಒಂದು ಹಿಂಸೆ ಬಿಡಬೇಕು, ಮತ್ತೊಂದು ಸುಳ್ಳು ಹೇಳೋದು ಬಿಡಬೇಕು, ಇನ್ನೊಂದು ಕಳ್ತನ ಮಾಡೋದು ಬಿಡಬೇಕು, ಆಮೇಲೆ ಅತಿ ಕಾಮುಕತನ, ಮತ್ತೊಂದು ಯಾರ್ದಾರೋ ಆಸ್ತಿ ಲಪ್ಟಾಯಿಸೋದು. ಅದರಲ್ಲಿ ಆಸ್ತಿನೋ ಏನಾದರೂ ಒಂದು ಅವ್ರದ್ದು ಇರೋದನ್ನು ನಾವು ಅದನ್ನು ತಗೊಳ್ಳೋದು, ಅವರಿಗೆ ಹಿಂಸೆ ಕೊಟ್ಟು ಹೇಗೋ ಮಾಡಿ ತಗೊಳ್ಳೋದು, ಇದಿಷ್ಟು ನಾವು ಬಿಡಬೇಕು ಅನ್ನೋದು ಯಮದಲ್ಲಿರೋದು. ಅಂದರೆ ಸುಳ್ಳು ಹೇಳ್ತಾ ಹೋದರೆ ಅದನ್ನು ಸರಿ ಇದು ನಮ್ಗೆ ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ಸ್ಟೋರಿಗಳು ಹೇಳ್ತಾ ಇರಬೇಕು. ಅದು ಸಮಾಜಕ್ಕೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಕಳ್ತನೂ ಮಾಡಬಾರ್ದು, ಆಮೇಲೆ ಇದು ಹಿಂಸೆನೂ ಮಾಡೋಕ್ಕೆ ಹೋಗಬಾರ್ದು, ಆಮೇಲೆ ಅತಿ ಕಾಮುಕತನೂ ಮಾಡಬಾರ್ದು. ಗೃಹಸ್ಥಾಶ್ರಮದಲ್ಲೇ ಸರಿಯಾದ ಒಂದು ನಿಯಮದಲ್ಲಿ ಇರಬೇಕು, ಮತ್ತು ಇನ್ನೊಬ್ರದ್ದೇ ಆದ ಲಪ್ಟಾಯಿಸೋದು, ಇದಿಷ್ಟು ಯಮದಲ್ಲಿ ಬರೋದು. ಅಂದರೆ ಅದು ಸಂಸ್ಕೃತದಲ್ಲಿ ಇತ್ತಲ್ಲ, ಅದು ಸ್ವಲ್ಪ ಕೆಲವು ಅರ್ಥ ಆಗದೆ ಇರ್ಬೋದು, ಅದಕ್ಕೆ ಕನ್ನಡದಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.